ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಬಿಟ್ಟಿರುವಂತಹ ಫೀಸ್ ಸ್ಟ್ರಕ್ಚರ್ ಅನ್ನು ಇಂಗ್ಲೀಷ್ನಲ್ಲಿ ಹೀಗೆ ಇರುತ್ತೆ, ಬಟ್ ಇಂಗ್ಲೀಷ್ನಲ್ಲಿ ಅರ್ಥ ಆಗಲಾರದವರಿಗೆ ಕನ್ನಡದಲ್ಲಿ ಹೀಗೆ ಇರುತ್ತೆ ಅಂತ ಹೇಳ್ಕೊಳ್ತಾ ಹೋಗ್ತೀನಿ. ದಯವಿಟ್ಟು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ಕಾಲೇಜ್ ಫೀಸ್ ಎಷ್ಟಿರುತ್ತೆ, ಯಾವ ಕೋರ್ಸ್ಗೆ ಎಷ್ಟು ಇರುತ್ತೆ ಅನ್ನೋದು ತಿಳಿದುಕೊಳ್ಳಿ. ಕರ್ನಾಟಕದ ಪ್ರಾಧಿಕಾರ ತಾತ್ಕಾಲಿಕ ಶುಲ್ಕ ರಚನೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿ ಫಾರ್ಮ್ ಆಫ್ ಫಾರ್ಮ್ ಡಿ, ಫಾರ್ಮ್ ಸೈನ್ಸ್ ಪ್ರತಿಯೊಂದು ಕೋರ್ಸ್ಗೂ ಈ ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಕಾಲೇಜ್ ಪ್ರಕಾರ ಓಕೆ, ಜಿ ಎಮ್ ಜನರಲ್ ಮೆರಿಟ್ 2A 2B 3A 3B 1 ರು 10 ಲಕ್ಷಕ್ಕಿಂತ ಹೆಚ್ಚಿನ SC/ST ವಾರ್ಷಿಕ ಆದಾಯ ಸೇರಿದಂತೆ 2.25 ಲಕ್ಷಕ್ಕಿಂತ ಹೆಚ್ಚಿನ ವರ್ಗ 1 ವಾರ್ಷಿಕ ಆದಾಯ ಸೇರಿದಂತೆ ಇದ್ರೆ ಮತ್ತು SNQ ಇಂಜಿನಿಯರಿಂಗ್ ಕೋರ್ಸ್ಗಳ ಮತ್ತು ವಾರ್ಷಿಕ ಲಕ್ಷದವರೆಗೆ ರು 2.50 ಆದಾಯ ಇದ್ರೆ ಮತ್ತು ವಾರ್ಷಿಕ ರು 10 ಲಕ್ಷದವರೆಗೆ ಇದ್ರೆ ಮತ್ತು ವಾರ್ಷಿಕ ಆದಾಯ 2.5 ಲಕ್ಷದವರೆಗೆ ಇದ್ರೆ 1 2 3 4 5 6 ಕಾಲಮ್ಸ್ ಇದಾವೆ. ಹೌದಾ? ಸರ್ಕಾರಿ ಕಾಲೇಜುಗಳು, ಅನುದಾನಿತ ಕಾಲೇಜುಗಳಲ್ಲಿ ಅನುದಾನಿತ ಕೋರ್ಸ್ಗಳಿಗೆ 42ರಿಂದ 48ರವರೆಗೆ ಇರುತ್ತೆ. ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ಗಳು ಯಾವುದು 10 ಲಕ್ಷಕ್ಕಿಂತ ಇನ್ಕಮ್ ಜಾಸ್ತಿ ಇದ್ದರೆ, ಇಲ್ಲ SNQ ಕೋಟಾ ಒಳಪಟ್ಟಿದ್ದೀರಿ ಅಂದರೆ 21ರಿಂದ 21,500ವರೆಗೂ ಇರುತ್ತೆ. ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ SNQ ಕೋಟಾ ಒಳಪಟ್ಟಿದ್ದವರಿಗೆ. ಅದೇ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಮ್ಮಿ ಇದೆ ಅಂದರೆ 750 ರೂಪಾಯಿ ಇರುತ್ತೆ. ಅದೇ ಸೇಮ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ಗಳು. ಮತ್ತು ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಮೇಲೆ ಇದ್ದರೆ, ಅದು 10 ಲಕ್ಷದವರೆಗೆ ಇದ್ದರೆ 750 ಇರುತ್ತೆ ಅಂತ ಏನು ಫೀಸ್ SC/STಗೆ. ಹಾಗಾದರೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಸಂಬಂಧಪಟ್ಟವರು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 21ರಿಂದ 21,500ವರೆಗೂ ಇದೆ. ನೆಕ್ಸ್ಟ್ ಟೈಪ್ 1 ಅನುದಾನಿತ ಕಾಲೇಜುಗಳು, ಅನುದಾನದಲ್ಲಿ ಅಲ್ಪಸಂಖ್ಯಾತ ಮತ್ತು ಅನುದಾನಿತ ಕೋರ್ಸ್ಗಳು ಸೇರಿದಂತೆ ಕಾಲೇಜ್ ಟೈಪ್ 1 ಅನುದಾನಿತ ಕಾಲೇಜು ಮತ್ತು ಅನುದಾನದಲ್ಲಿ ಅಲ್ಪಸಂಖ್ಯಾತ ಹೊಂದಿರುವ ಕಾಲೇಜುಗಳನ್ನು ಮತ್ತು ಓಕೆ 10 ಲಕ್ಷಕ್ಕಿಂತ ಹೆಚ್ಚಿನ ಮೇಲ್ಪಟ್ಟವರು ವಾರ್ಷಿಕ 1 ಆದಾಯ ವಿದ್ಯಾರ್ಥಿಗಳಿಗೆ ಟೈಪ್ 1 ಅಂತ ಕರೆಯುತ್ತಾರೆ. ಇಲ್ಲಿ ನೋಡಿ, 1,07,495 ರೂಪಾಯಿ ಇದೆ ಮತ್ತು SNQ ಕೋಟಾ ಒಳಪಟ್ಟಿದ್ದವರಿಗೆ 31,360 ರೂಪಾಯಿ ಇದೆ. ಇನ್ನು ನಾರ್ಮಲ್ ಹಾಗೆ SCಗೆ 2.5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ 750 ಮತ್ತು 2.5 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದ್ದರೆ ಅದೇ 750 ಇಟ್ಟಿದ್ದಾರೆ. ಇನ್ನು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 77,074 ರೂಪಾಯಿ ಇದೆ. ನೆಕ್ಸ್ಟ್ ಟೈಪ್ 2 ಅನುದಾನಿತ ಕಾಲೇಜುಗಳು, ಅನುದಾನದಲ್ಲಿ ಅಲ್ಪಸಂಖ್ಯಾತ ಮತ್ತು ಅನುದಾನಿತ ಕಾಲೇಜುಗಳು ಸೇರಿದಂತೆ ಕಾಲೇಜುಗಳು. ಓಕೆ, ನಾರ್ಮಲ್ ಹಾಗೆ 10 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಇದ್ದರೆ 1,15,956 ರೂಪಾಯಿ ಇದೆ. ಹೌದಾ? ಇನ್ನು SNQ ಕೋಟಾ ಒಳಪಟ್ಟಿದ್ದವರಿಗೆ 31,360 ರೂಪಾಯಿ ಇದೆ. ಹೌದಾ? ಇನ್ನು SCಗೆ 2.5 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇದ್ದರೆ 750 ರೂಪಾಯಿ ಮತ್ತು 2.5 ಲಕ್ಷಕ್ಕಿಂತ ಇನ್ನೂ ಹೆಚ್ಚು ಆದಾಯ 10 ಲಕ್ಷ ಇದೆ ಅಂದರೂ 750 ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 84,765. ಇನ್ನು ಡೀಮ್ಸ್ ಖಾಸಗಿ ವಿಶ್ವವಿದ್ಯಾಲಯಗಳು ಓಕೆ 10 ಲಕ್ಷಕ್ಕಿಂತ ಮೇಲ್ಪಟ್ಟವರು SC/ST ವಿದ್ಯಾರ್ಥಿಗಳು ಇದ್ದರೆ 1,07,495 ರೂಪಾಯಿ ಆಗಿರುತ್ತೆ ಮತ್ತು SNQ ಕೋಟಾ ಒಳಪಟ್ಟಿದ್ದವರಿಗೆ ಡಾಟ್ ಕೊಟ್ಟಿದ್ದಾರೆ. ಮತ್ತು ಇನ್ನು SC/ST 2.5 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇದ್ದರೆ 750
ಮತ್ತು 2.5 ಲಕ್ಷಕ್ಕಿಂತ 10 ಲಕ್ಷ ಇದೆ ಅಂದರೂ ಆದಾಯ 750 ರೂಪಾಯಿ ಆಗುತ್ತೆ ಫೀಸ್. ಮತ್ತು ಇನ್ನು 77,074 ರೂಪಾಯಿ ಯಾರಿಗೆ ಅಂದರೆ ಕ್ಯಾಟಗರಿ 1 ಹೊಂದಿದ ವಿದ್ಯಾರ್ಥಿಗಳು. ನೆಕ್ಸ್ಟ್ ಬಿಫಾಮ್ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಎಷ್ಟಿದೆ ಫೀಸ್ ಅನ್ನೋದು ತಿಳಿದುಕೊಂಡು ಬರೋಣ. ಸರ್ಕಾರಿ ಕಾಲೇಜುಗಳಲ್ಲಿ 10 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇದ್ದರೆ SC ST ಅವರಿಗೆ 14,780 ರೂಪಾಯಿ. ಹಾಗಾದರೆ SNQ ಕೋಟಾ ಒಳಪಟ್ಟಿದ್ದವರಿಗೆ ಓಕೆ ಡಾಟ್ ಕೊಟ್ಟಿದ್ದಾರೆ. ಇನ್ನು SC ST 2.5 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇದ್ದರೆ 750 ರೂಪಾಯಿ. ಅದೇ SC ST 2.5 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ದವರಿಗೂ ಕೂಡ 750 ರೂಪಾಯಿ. ಇನ್ನು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 6,250 ರೂಪಾಯಿ. ನಾನು ಫಸ್ಟ್ ಹೇಳ್ತೀನಲ್ಲ, ಫಸ್ಟ್ ಕಾಲಮ್ ಓಕೆ ಈ ಕಡೆ ಕನ್ನಡದ ಆದ ನಂತರ ಬರುತ್ತೆ ಅಲ್ಲ ಒಂದು ಫೀಸು, ಅದು ಜನರಲ್ ಮೆರಿಟ್ SC ST ವಿದ್ಯಾರ್ಥಿಗಳದ್ದು ಆಗಿರುತ್ತೆ. ಓಕೆ ಫಸ್ಟ್ ಕಾಲಮಲ್ಲಿ ಫೀಸ್ ಏನಿದೆ ಎಲ್ಲ ಅದು ಓಕೆ. ಇನ್ನು ಅನುದಾನ ರಹಿತ ಕಾಲೇಜುಗಳು ಜನರಲ್ ಮೆರಿಟ್ ಹೊಂದಿದ SC ST ವಿದ್ಯಾರ್ಥಿಗಳಿಗೆ 26,750 ರೂಪಾಯಿ ಇದೆ. ನೆಕ್ಸ್ಟ್ ಡಾಟ್ ಕೊಟ್ಟಿದ್ದಾರೆ ಏನು SNQ ಕೋಟಾ ಹೊಂದಿದವರಿಗೆ. ಮತ್ತು 750 ರೂಪಾಯಿ SC ST ಎಲ್ಲಿ ಕಮ್ಮಿ ಆದಾಯ ಹೊಂದಿದವರಿಗೆ. ಮತ್ತು ಇನ್ನೊಂದು 750 ರೂಪಾಯಿ ಅದೇ SC ST ಅಲ್ಲಿ ಹೆಚ್ಚು ಆದಾಯ ಹೊಂದಿದವರಿಗೆ. ಇನ್ನು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 18,220 ರೂಪಾಯಿ ಇದೆ. ಇನ್ನು ಫಾರ್ಮಾಡಿ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಎಷ್ಟಿದೆ ಫೀಸ್ ನೋಡ್ಕೊಂಡು ಬರೋಣ. ಅನುದಾನ ರಹಿತ ಕಾಲೇಜುಗಳಲ್ಲಿ 67,750 ರೂಪಾಯಿ ಇದೆ ಜನರಲ್ ಮೆರಿಟ್ ಹೊಂದಿದ SC ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ. ಹಾಗಾದರೆ SNQ ಕೋಟಾ ಹೊಂದಿದವರಿಗೆ ಡಾಟ್ ಕೊಟ್ಟಿದ್ದಾರೆ. ಓಕೆ SC ST ಅಲ್ಲಿ ಕಮ್ಮಿ ಆದಾಯ ಇದ್ದವರಿಗೆ 750 ರೂಪಾಯಿ ಮತ್ತು SC ST ಅಲ್ಲಿ ಹೆಚ್ಚು ಆದಾಯ ಹೊಂದಿದವರಿಗೆ 750 ರೂಪಾಯಿ. ಹಾಗಾದರೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 67,750 ರೂಪಾಯಿ ಅಂತ ಅಲ್ಲಿ ತಿಳಿಸಿದ್ದಾರೆ. ಇನ್ನು ಫಾರ್ಮಾ ಸೈನ್ಸ್ ಕೋರ್ಸ್ಗಳು ಪ್ರತಿ ಸೆಮಿಸ್ಟರ್ಗೆ BSc ಕೃಷಿ ಇತ್ಯಾದಿ ಹೌದಾ. ಸರ್ಕಾರಿ ಕಾಲೇಜುಗಳಲ್ಲಿ ಜನರಲ್ ಮೆರಿಟ್ ಹೊಂದಿದ SC ST ವಿದ್ಯಾರ್ಥಿಗಳಿಗೆ 36,725 ಇದೆ. SNQ ಕೋಟಾ ಹೊಂದಿದವರಿಗೆ ಡಾಟ್ ಇದೆ. ನೆಕ್ಸ್ಟ್ SC ST ಅಲ್ಲಿ ಕಮ್ಮಿ ಆದಾಯ ಹೊಂದಿದವರಿಗೆ 750, ಹೆಚ್ಚು ಆದಾಯ ಹೊಂದಿದವರಿಗೂ 18,738 ರೂಪಾಯಿ ಹೌದಾ. ನೆಕ್ಸ್ಟ್ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 36,725 ರೂಪಾಯಿ. ಇನ್ನು BSc ಆ್ಯಂಡ್ AH ಪಶುವೈದ್ಯಕೀಯ ಕೋರ್ಸ್ ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಸರ್ಕಾರಿ ಕಾಲೇಜುಗಳಲ್ಲಿ 70,470 ಇದೆ ಜನರಲ್ ಮೆರಿಟ್ ಹೊಂದಿದ SC ST ವಿದ್ಯಾರ್ಥಿಗಳಿಗೆ. ಇನ್ನು SNQ ಕೋಟಾ ಹೊಂದಿದವರಿಗೆ ಡಾಟ್ ಕೊಟ್ಟಿದ್ದಾರೆ. ಇನ್ನು SC ST ಅಲ್ಲಿ ಕಮ್ಮಿ ಆದಾಯ ಹೊಂದಿದವರಿಗೆ 12,525 ಮತ್ತು ಹೆಚ್ಚು ಆದಾಯ ಹೊಂದಿದವರಿಗೆ 70,470 ರೂಪಾಯಿ. ಇನ್ನು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 70,470 ರೂಪಾಯಿಗೆ ಆಗಿರುತ್ತೆ ಹೌದಾ. ಇನ್ನು BFSC ಮೀನುಗಾರಿಕೆ ಮತ್ತು ಡೈರಿ ವಿಜ್ಞಾನ ಕೋರ್ಸ್ಗಳು ಪ್ರತಿ ಸೆಮಿಸ್ಟರ್ಗೆ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ತಿಳಿಸ್ಕೊಡುವಂಥ ಮಾಹಿತಿ. ಓಕೆ ಸರ್ಕಾರಿ ಕಾಲೇಜುಗಳಲ್ಲಿ ಜನರಲ್ ಮೆರಿಟ್ ಹೊಂದಿದ SC ST ವಿದ್ಯಾರ್ಥಿಗಳಿಗೆ 37,000 ಇದೆ ಮತ್ತು SNQ ಕೋಟಾ ಹೊಂದಿರೋರಿಗೆ ಡಾಟ್ ಕೊಟ್ಟಿದ್ದಾರೆ. ಮತ್ತು SC ST ಕಮ್ಮಿ ಆದಾಯ ಹೊಂದಿದ್ದವರಿಗೆ 11,400 ರೂಪಾಯಿ ಇದೆ. ಅದೇ SC ST ಅಲ್ಲಿ ಹೆಚ್ಚು ಆದಾಯ ಹೊಂದಿದವರಿಗೆ 37,000 ಇದೆ. ನೆಕ್ಸ್ಟ್ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 37,000 ಸೇಮ್ ಇದೆ. ಇನ್ನು ಕೆಳಗಡೆ ವಿಶ್ವವಿದ್ಯಾಲಯ ಶುಲ್ಕಗಳು ಮೇಲಿನ ಕೋಷ್ಟಕದಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದ್ದಾರೆ. ಇಂಜಿನಿಯರಿಂಗ್ 10,610 ಮತ್ತು ಆರ್ಕಿಟೆಕ್ಚರ್ 16,260, ಬಿಫಾರ್ಮ್ 5,500 ಮತ್ತು ಫಾರ್ಮಾಡಿ 4,700 ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಸರ್ಕಾರಿ ಕಾಲೇಜ್ ಅಂದರೆ ಗೌರ್ಮೆಂಟ್ ಕಾಲೇಜ್, ಅನುದಾನ ರಹಿತ ಕಾಲೇಜ್ ಅಂದರೆ ಸ್ವಲ್ಪ ಗೌರ್ಮೆಂಟ್ ಕಾಲೇಜ್ ಇನ್ನು ಸ್ವಲ್ಪ ಪ್ರೈವೇಟ್ ಆಗಿರುತ್ತೆ. ಮತ್ತು ಇನ್ನು ಕೆಳಗಡೆ ಒಂದು ಸೂಚನೆ ಕೊಟ್ಟಿದ್ದಾರೆ.
ಫಸ್ಟ್ ಮಂತ್ ಆರ್ಕಿಟೆಕ್ಚರ್ ಕೋರ್ಸ್ಗೆ ಮೇಲಿನ ಶುಲ್ಕವನ್ನು ಹೊರತುಪಡಿಸಿ ರು 650 ಹೆಚ್ಚುವರಿ. ಓಕೆ, ಆರ್ಕಿಟೆಕ್ಚರ್ ಕೋರ್ಸ್ಗೆ ಮೇಲಿನ ಶುಲ್ಕವನ್ನು ನೀವು ಕಟ್ಟಬೇಕು, ಫೀಸ್ ಮತ್ತು 650 ಹೆಚ್ಚು ಆಗಿರುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಎರಡನೇದು 10,000 ಇತರ ಶುಲ್ಕಗಳನ್ನು ಮೇಲಿನ ಕೋಷ್ಟಕದಲ್ಲಿ ಸೇರಿಸಲಾಗಿದೆ. ಸರ್ಕಾರಿ ಮತ್ತು ಅನುದಾನಿತ ಇಂಜಿನಿಯರಿಂಗ್ಗಾಗಿ ಕಾಲೇಜ್ಗಳು 10,000 ಆಗಿದೆ, ಹೌದಲ್ವಾ? ಸರ್ಕಾರಿ ಆಗಲಿ ಅನುದಾನ ರಹಿತ ಕಾಲೇಜುಗಳಾಗಲಿ 10,000 ಹೆಚ್ಚು ಆಗಿದೆ ಈ ವರ್ಷ ಫೀಸ್ ಅಂತ ತಿಳಿಸಿದ್ದಾರೆ. ಮತ್ತು ಮೂರನೇದು 20,000 ಹಿತ ಶುಲ್ಕಗಳನ್ನು ಮೇಲಿನ ಕೋಷ್ಟಕದಲ್ಲಿ ಸೇರಿಸಲಾಗಿದೆ. ಅನುದಾನ ರಹಿತ ಮತ್ತು ಖಾಸಗಿ ಡಿಮ್ಸ್ ವಿಶ್ವವಿದ್ಯಾಲಯಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳು, ಹೌದಾ? ಇಲ್ಲಿ ಅನುದಾನ ರಹಿತ ಮತ್ತು ಖಾಸಗಿ ಡಿಮ್ಸ್ ವಿಶ್ವವಿದ್ಯಾಲಯಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ 20,000 ಹೆಚ್ಚು ಆಗಿದೆ ಈ ವರ್ಷ ಶುಲ್ಕ. ಅಂದರೆ ಫೀಸ್ ಅನ್ಮತ್ತು ಇದು ನಿಮ್ಮ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ದಯವಿಟ್ಟು ಇಷ್ಟು ಹೆಲ್ಪ್ ಮಾಡಿಕೊಡ್ತಿದ್ದೀನಿ. ನೀವು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಟ್ಯಾಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡುವುದರಿಂದ ಇದೇ ರೀತಿ ಪ್ರತಿಯೊಂದು ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ಸ್.